ಇವತ್ತೇ ಹೀಗಾಗ್ಬೇಕಾ? ಮ್ಯಾನೇಜರ್ ಬೇರೆ ಇವತ್ತೇ ಬರ್ತಾನಂತೆ, HR ಬೇರೆ ಹಾರಾಡ್ ಬೀಳ್ತಾನೆ. ಇಚ್ಛೆ ಈ ಆಟೋ ಸುರೇಶ್ ಬೇರೆ ಇವತ್ತೇ ಕೈ ಕೊಡ್ಬೇಕಾ? ರಾತ್ರಿ ಎಲ್ಲೋ ಬಿಟ್ಟಿಗೆ ಸಿಕ್ಕಿದೆ, ಚೆನ್ನಾಗಿ ಕುಡ್ಕೊಂಡಿದ್ದಾನೆ, ಬೆಳಗ್ಗೆ ಎದ್ದಿರಲ್ಲ. ಒಟ್ನಲ್ಲಿ ಮೆಟ್ನಲ್ಲಿ ಓಡಿಸ್ಕೊಂಡಂಗೆ ಮಾಡ್ದ ಸುರೇಶ. ಬಸ್ ಏನಾದರೂ ಇವತ್ತು ಬರಲಿಲ್ಲ ಅಂದರೆ ನಾಳೆ ಬೇರೆ ಸ್ಯಾಲ್ರಿ ಆಗುತ್ತೆ. ಇವತ್ತೇ ಹೀಗಾಗ್ಬೇಕಾ? ಇವನು ಯಾರಪ್ಪ ಹಿಂಗೆ ನೋಡ್ತಿದ್ದಾನೆ? ಉಮೇಶ್ ರೆಡ್ಡಿ ರಿಲೇಟಿವ್ ಥರ. ಬಸ್ ಸ್ಟ್ಯಾಂಡಲ್ಲಿ ಬೇರೆ ಯಾರೂ ಇಲ್ಲ. ಏನಾದರೂ ಮಾಡಿದರೆ ಏನು ಮಾಡೋದು? ಟೈಮ್ ಎಷ್ಟಾಯ್ತು ಆಂಟಿ? ಆಂಟಿನಾ? ನೀನೇನು 20 ವರ್ಷದ ಯುವಕ, ಮನೆಗೆ ಹೋಗೋಷ್ಟರಲ್ಲಿ ಇರ್ತೀಯೋ ಇಲ್ವೋ? ನನ್ನೇ ಆಂಟಿ ಅಂತೀಯ? ನಿಮ್ಮ ಹೆಸರು ಗೊತ್ತಿರ್ಲಿವಲ್ಲ, ಅದಕ್ಕೆ ಕೇಳಿದೆ. ಅಂದಾಗೆ ನಿಮ್ಮ ಹೆಸರೇನು? ಫಸ್ಟು ಟೈಮ್ ಕೇಳಿದಾಯ್ತು, ಈಗ ಹೆಸರು ಕೇಳ್ತಿದ್ಯಾ? ನೆಕ್ಸ್ಟ್ ಏನು ಪ್ಲ್ಯಾನು? ನಮ್ಮದು ಪ್ಲ್ಯಾನ್ ಏನಿಲ್ಲ, ಸಂಜೆ ಒಂದೇ ಸಲ ಕುತ್ಕೊಂಡ್ಬಿಡ್ತೀವಿ. ನಿಮ್ಮ ಹತ್ರ ವಾಚ್ ಇದೆ ತಾನೇ? ನೀವೇ ನೋಡ್ಕೋಬೋದಲ್ವಾ? ನಾನು ಅರ್ಜೆಂಟಲ್ಲಿ ಬಂದೆ, ಹಂಗಾಗಿ ಗೊತ್ತಾಗಿಲ್ಲ, ಅದಕ್ಕೆ ನಿಮ್ಮನ್ನು ಕೇಳಿದೆ. ಆರಾಮಾಗಿ ಬಂದಿದ್ದೀರಾ, ಆರಾಮಾಗಿ ನಿಂತಿದ್ದೀರಾ, ಆರಾಮಾಗಿ ಸ್ಕ್ಯಾನ್ ಕೂಡ ಮಾಡಿದ್ದೀರಾ. ಏನೂ ಅವಸರದಲ್ಲಿ ಇದ್ದಂಗೆ ಕಾಣಿಸ್ತಿಲ್ಲವಲ್ಲ. ಇಂಥ ಡ್ರಾಮಾನ ನಾವು ಎಷ್ಟು ನೋಡಿಲ್ಲ ನಮ್ಮ ಗಾರ್ಮೆಂಟ್ಸ್ ಅಲ್ಲಿ. ಇವೆಲ್ಲ ನಮ್ಮ ಹತ್ರ ಬೇಡ. ಯಾಕೆ ಮೇಡಮ್ ಇಷ್ಟು ಬೇಗ ಕೋಪ ಮಾಡ್ಕೊಂತೀರಾ? ಅಂದಂಗೆ ಯಾವ ಗಾರ್ಮೆಂಟ್ಸ್ ನೋಡ್ರಿ, ಎಲ್ಲ ಕಡೆ ನನ್ನ ಫ್ರೆಂಡ್ಸ್ ಇದ್ದಾರೆ. ಒಟ್ನಲ್ಲಿ ನಿಂಗೆ ಟೈಮ್ ಪಾಸ್ ಆಗಬೇಕು. ನಾನೇನು ಮಾತಾಡಿದ್ರು ಅದಕ್ಕೊಂದು ಅಂತ್ಯ. ಮಾತಾಡ್ತಿರೋದು ನನ್ನ ತಪ್ಪು. ರೀಚಾರ್ಜ್ ಅವಧಿ ಮುಗಿದಿರುವುದರಿಂದ ನಿಮ್ಮ ಮೊಬೈಲ್ ಸೇವೆಗಳನ್ನು ಹೇಳ ರಮೇಶ, ಏನ 20,000ನಾ? ಸಂಜೆ ಮನೆ ಹತ್ರ ಬಾ, ಕೊಡ್ತೀನಿ. ಏನ ಹಳೇದೆಲ್ಲ ಏನಿಲ್ಲ, ಸಂಜೆ ಮನೆ ಹತ್ರ ಬಾ, ಕೊಡ್ತೀನಿ. 1 ಲಕ್ಷ ಬೇಕಾದ್ರೂ ಕೊಡ್ತೀನಿ ಕಣ, ಸಂಜೆ ಮನೆ ಹತ್ರ ಬಾ. ನೋಡು, ನಾನೇನಾದ್ರು ಕೇಳಿದ್ನ ನಿನ್ನ? ನನ್ನ ಹತ್ರ ತುಂಬ ದುಡ್ಡಿದೆ, ಅದನ್ನ ಇಟ್ಕೊಂಡು ನಾನೇನು ಮಾಡಲಿ? ಯಾರಾದರೂ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋಕ್ಕೆ ತಾನೇ. ಏನಾದರೂ ಬೇಕು ಅಂದರೆ ಸಂಕೋಚ ಇಲ್ಲದೆ ಯಾರಾದರೂ ಕೇಳಿದ್ರೆ ಹೆಲ್ಪ್ ಮಾಡ್ತೀನಿ ನಾನು. ಅಯ್ಯೋ ಬಾರಪ್ಪ, ಸಂಜೆ ಮನೆ ಹತ್ರ ಕೊಡ್ತೀನಿ. ಈ ನನ್ನ ಮಕ್ಕಳು ಕಷ್ಟಕ್ಕಂತ ಈಗ ಕೊಡ್ತಾರೆ, ಆಮೇಲೆ ಮನೆ ಹತ್ರ ಬಂದು ಲಾಕ್ ಮಾಡ್ಕೋತಾರೆ. ಇಂಥವ್ರ ಬುದ್ಧಿಗೂ ನಮ್ಗೆ ಗೊತ್ತಿಲ್ವಾ? ಎಲ್ಲ ಆಗಿದೆ ಈ ಸುರೇಶನಿಂದ. ಬರಲಿ ಸಂಜೆ ಮನೆ ಹತ್ರಕ್ಕೆ, ಟೀ ಜೊತೆ ಬೇದಿ ಮಾತ್ರನೂ ಹಾಕ್ಕೊಡ್ತೀನಿ. ಕುಡಿದ್ಮೇಲೆ ಟಾಯ್ಲೆಟಿಂದ ಆಚೆ ಬರಲೇಬಾರ್ದು, ತೊಳೆದು ಕೈ ಆರಲೇಬಾರ್ದು, ಹಂಗೆ ಮಾಡ್ತೀನಿ. ಏನ್ರಿ ಒಬ್ಬೊಬ್ಬರೇ ಮಾತಾಡ್ತಿದ್ದೀರಾ? ನಮ್ಮ ಜೊತೆನೂ ಮಾತಾಡಿ. ನಿಮ್ಮ ಡ್ರೆಸ್ಸು ಸೂಪರ್ ಆಗಿದೆ, ನೀವು ಸೂಪರ್ ಆಗಿದ್ದೀರಾ. ನಿಮ್ದೇನ್ರಿ ಗೋಳು? ನನ್ನ ಕಷ್ಟ ನನಗೆ, ನಿಮ್ದೊಳ್ಳೆ ಟಾರ್ಚರ್. ತನ್ನನ್ನ ತನ್ನೇನ ತನ ತನ್ನನ ತನ್ನನ ತನ್ನೇನ ತನ್ನನ್ನ ತನ್ನೇನ ತನ ತನ್ನನ ತನ್ನನ ತನ್ನೇನ. ಹಲೋ, ಈಗ ಬಸ್ ಸ್ಟ್ಯಾಂಡಿಗೆ ಬಂದೆ. 10 ನಿಮಿಷ ಅಲ್ವಾ? ವೆಯ್ಟ್ ಮಾಡ್ತೀನಿ ಬಿಡಿ. ಬಂದ ಕೂಡಲೇ ಬಂದುಬಿಡ್ತೀನಿ. ಸರಿ ಆಯಿತು.
ರಾಘು ಯಾಕಿಷ್ಟು ಲೇಟು? ನಾನು ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ನಾನು ರಾಘು ಅಲ್ಲ, ಕನ್ಫ್ಯೂಸ್ ಆಗಿದ್ದೀರಾ. ಏಯ್, ತಮಾಷೆ ಮಾಡೋ ಟೈಮಾ ಇದು? ಎಲ್ಲೋಗಿದ್ದೆ? ಕಾಲ್ ಮಾಡಿ ಎಷ್ಟೊತ್ತಾಗೋಯ್ತು? ನಾನು ಇವಾಗ ತಾನೇ ಬಂದಿದ್ದೆ ಮನೆಯಿಂದ. ಯಾರೋ ಬರ್ತಾರೆ, ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡೋಗ್ಬೇಕಾಗಿರೋದು ನನ್ನನ್ನೇ. ನಾನೇ ವೆಯ್ಟ್ ಮಾಡ್ತಿರೋದು. ಈ ಆಂಟಿ ನಿಜ ಹೇಳ್ತಾಳೋ ಸುಳ್ಳು ಹೇಳ್ತಾ ಗೊತ್ತಾಗ್ತಿರ್ವಲ್ಲ. ಧೈರ್ಯ ಮಾಡಿ ಹೋಗ್ಬಿಡೋಣ. ಏನಾರು ಹೆಚ್ಕೊಂಡು ಬಂದರೆ ಹೋಗೇ ಬಿಡೋಣ. ಏನು ಯೋಚನೆ ಮಾಡ್ತಾ ಇದ್ಯಾ? ಬಾ ನಡಿ ಹೋಗೋಣ. ತಲೆಯೆಲ್ಲ ಕೆಡಿಸ್ಕೊಳ್ಬೇಡ, ನಾನಿದ್ದೀನಲ್ಲ. ಏನೋ ಮಾತಾಡ್ತಾವ್ರೆ. ಇನ್ನು ಯಾರೋ ಬಂದ. ಏನೋ ನಡೀತಾ ಇದೆಯಲ್ಲ ಇಲ್ಲಿ. ಈ ಆಂಟಿ ನನಗೇನಾದ್ರೂ ಬಕ್ರ ಮಾಡ್ತಾವಳ? ಎಲ್ಲಾದ್ರೂ ಕ್ಯಾಮ್ರಾ ಇಟ್ಟಿದ್ದಾಳ? ಎಲ್ಲಾದ್ರೂ ಸೀಕ್ರೆಟ್ ಕ್ಯಾಮ್ರಾ ಇಟ್ಟಿದ್ದಾಳ? ಅವನು ಯಾರೋ ನನ್ನೇ ನೋಡ್ತಾನೆ. ಹೊಡಿಗಿಡ್ತೀನಿ ಏನಪ್ಪ ಏನಾದ್ರು. ನಂಗೆ ತಲೆ ಕೆಟ್ಟು ಹೋಗಿದೆ. ಆಮೇಲೆ ಎಲ್ಲ ಹೇಳ್ತೀನಿ. ಈ ಆಂಟಿ ಯಾವ ಥರ ಕರಿತೈತೆ? ಎಲ್ಲಾದರೂ ದಂಡು ಪಳ್ಳೆ ಗ್ಯಾಂಗ್ ಥರ ಕರ್ಕೊಂಡೋಗಿ ಕದ್ಕೊದ್ದು ಎಲ್ಲ ದೇಬ್ಕೊಂಬಿಟ್ರೆ? ಹಲೋ ಮೇಡಮ್, ಏನಾದರೂ ಹೆಲ್ಪ್ ಬೇಕಾ? ನಾನು ಯಾರಿಗೂ ವೇಟ್ ಮಾಡ್ತಿದ್ದೀನಿ. ನೀರು ಬಿಡೋ ಟೈಮಲ್ಲಿ ಇವನು ಯಾರೋ ಬಂದು ಅಡ್ಡ ಡ್ಯಾಮೇ ಕಟ್ಬಿಟ್ನಲ್ಲ. ಎಲ್ಲೋ ಮಿಸ್ ಹೊಡಿತೈತಿ. ಸರ್, ಅವ್ನು ನಮ್ಮ ಹುಡುಗ ಯಾರನ್ನೋ ಕರ್ಕೊಂಡು ಹೋದ್ನಲ್ಲ. ಯಾರು ಸರ್ ಅದು? ಅವನು ಯಾರು ಅಂತ ಗೊತ್ತಿಲ್ಲ. ಬಂದ ಆಂಟಿನ ಪಿಕಪ್ ಮಾಡ್ಕೊಂಡ ಹೋಗೇ ಬಿಟ್ಟ. ಹೌದಾ? ಒಂದು ನಿಮಿಷ. ಅಪ್ಪ, ಹುಡುಗನ ಮನೆಗೆ ಹೋಗೋಣ ಅಂತ ಬಂದೆ. ಆ ಹುಡುಗನ ಕ್ಯಾರೆಕ್ಟರ್ ಸರಿ ಇಲ್ಲಪ್ಪ. ವಾಪಸ್ ಬರ್ತಾ ಇದ್ದೀನಿ. ಸರಿ ಅಪ್ಪ, ಆಯ್ತಪ್ಪ. ಬಡ್ಡಿ ಮಗನೇ, ನನಗೆ ಬೋಸ್ ಕೊಡ್ತೀಯಾ? ಹೆಂಗಿತ್ತು ನಾನು ಕೊಟ್ಟಿದ್ದ ಡೋಸು? ಲೈಫ್ ಪೂರ್ತಿ ಆಂಟಿ ಲವರಾಗೆ ಸಾಯ್ಬೇಕು, ಮದುವೆನೇ ಆಗ್ಬಾರ್ದು.